ಕರ್ಣನ ಎರಡು ದಿವ್ಯಾಸ್ತ್ರಗಳು. ಸ್ನೇಹಿತರೆ, ಮಹಾಭಾರತದಲ್ಲಿ ಕರ್ಣನಿಗೆ ಇಬ್ಬರು ಮಕ್ಕಳಿರ್ತಾರೆ. ಕೆಲವರ ಪ್ರಕಾರ 11 ಜನ ಅಂತ ಕೂಡ ಇದೆ. ಅದರಲ್ಲಿ ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಕ್ಕಂಥವ್ರು ಅಂದರೆ ಇಬ್ಬರು. ಒಬ್ಬ ಋಷಸೇನ, ಮತ್ತೊಬ್ಬ ಋಷಿಕೇತು. ಕುರುಕ್ಷೇತ್ರ ಯುದ್ಧದಲ್ಲಿ ಆದಂತಹ ವಿವಾದದಿಂದ ಮೊದಲ 10 ದಿನ ಭಾಗವಹಿಸೋದಕ್ಕೆ ಆಗುವುದಿಲ್ಲ. ಯುದ್ಧದಲ್ಲಿ ಭೀಷ್ಮನ ಪತನದ ನಂತರ ಮತ್ತು ಗುರುದ್ರೋಣರ ನಂತರ 3ನೇ ಬಾರಿ 3ನೇ ಸೇನಾಧಿಪತಿಯಾಗಿ ಕರ್ಣ ಮತ್ತು ಆತನ ಮಕ್ಕಳು ಸೇರಿ ಪಾಂಡವರ ವಿರುದ್ಧ ಹೋರಾಡ್ತಾರೆ. ಈ ಮಹಾಭಾರತ ಯುದ್ಧದ 15ನೇ ದಿನದಂದು ಋಷಸೇನ ನಕುಲ ಮತ್ತು ಸಹದೇವರೊಂದಿಗೆ ಯುದ್ಧ ಮಾಡ್ತಾರೆ. ಆಗ ನಕುಲ ಮತ್ತು ಸಹದೇವ ಇಬ್ಬರ ರಥವನ್ನು ನಾಶ ಮಾಡ್ತಾನೆ ಈ ಋಷಸೇನ. ನಂತರ ನಕುಲ ಮತ್ತು ಸಹದೇವರು ಭೀಮನ ಆಶ್ರಯವನ್ನು ಪಡಿತಾರೆ. ಋಷಸೇನ ಆಗಲೂ ಸಹ ಮುಂದುವರೆಸ್ತಾನೆ. ಭೀಮನು ಮೊದಲು ಗದೆಯನ್ನು ಬಳಸದೆ ಕೇವಲ ಧನಸ್ಸನ್ನು ಬಳಸ್ತಾನೆ. ಋಷಸೇನ ಭೀಮನ ಧನಸ್ಸನ್ನು ಸಹ ಮುರಿತಾನೆ. ಭೀಮನ ಮೈ ನವಿರೇಳುವಂತೆ ತೀಕ್ಷ್ಣ ಪ್ರಹಾರ ಮಾಡಿ ಮೈ ತುಂಬ ಗಾಯವನ್ನು ಕೂಡ ಗೊಳಿಸ್ತಾನೆ. ಈ ಮೂವರ ವಧೆ ಮಾಡೋದಕ್ಕೆ ಋಷಸೇನ ಮುಂದಾಳತ್ವವನ್ನು ವಹಿಸಿದಾಗ ಶ್ರೀಕೃಷ್ಣ ಪರಮಾತ್ಮ ಆತ ತೀಕ್ಷ್ಣವಾಗಿ ಅದನ್ನು ತಿಳಿದುಕೊಳ್ತಾನೆ. ಮತ್ತು ಅರ್ಜುನನಿಗೂ ಕೂಡ ಹೇಳ್ತಾನೆ, ಅರ್ಜುನ, ಮೊದಲು ಈ ಋಷಸೇನನ್ನು ಹೊಡೆದು ಉರುಳಿಸು. ಆತನ ಯುದ್ಧ ಮತ್ತು ಆತನ ನೈಪುಣ್ಯತೆ ಇವುಗಳನ್ನು ಕಂಡಂತಹ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ, ಯಾರಾತ ಅಂತ. ಆಗ ಕೃಷ್ಣ ಹೇಳ್ತಾನೆ, ಸೂರ್ಯಪುತ್ರ ಕರ್ಣನ ಮಗ ಈ ಋಷಸೇನ. ನೆನಪಿಡು ಅರ್ಜುನ, ನಿನ್ನಷ್ಟೇ ಹಾಗೂ ನಿನಗಿಂತ ಬಲಶಾಲಿ ಆದಂತಹ ಕರ್ಣನಷ್ಟೇ ಪರಾಕ್ರಮಶಾಲಿಯಾದಂತಹ ಯೋಧರು ಯಾರಾದರೂ ಇದ್ದರೆ ಅದು ಈ ಋಷಸೇನ ಮತ್ತು ಋಷಕೇತು. ಇವರಿಬ್ಬರು ಮಾತ್ರ. ನೀನು ತಡ ಮಾಡಿದಷ್ಟು ವಿನಾಶವೇ ಹೆಚ್ಚಾಗುತ್ತೆ. ಮೊದಲು ಇವನನ್ನು ಹೊಡೆದು ಹಾಕು ಅಂತ ಅರ್ಜುನನಿಗೆ ಕೃಷ್ಣ ಹೇಳ್ತಾನೆ. ಯಾಕಿಷ್ಟು ತೀವ್ರತೆ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಅರ್ಜುನನಿಗೆ ಅರ್ಥ ಕೂಡ ಆಗೋದಿಲ್ಲ. ನಂತರ ಅರ್ಜುನ ಅವನೊಂದಿಗೆ ಯುದ್ಧವನ್ನು ಆರಂಭಿಸ್ತಾನೆ. ಮೊದಲು ಲಘು ಬಗೆಯಿಂದ ಯುದ್ಧ ಮಾಡಿದಾಗ ಋಷಸೇನ ನಂತರ ಅರ್ಜುನನೊಂದಿಗೆ ತೀವ್ರವಾಗಿ ಯುದ್ಧವನ್ನು ಮುಂದುವರಿಸ್ತಾ ಹೋಗ್ತಾನೆ. ಕೆಲವು ಕ್ಷಣದಲ್ಲಿ ಋಷಸೇನ ಅರ್ಜುನನ ಹತ್ತಿರ ಇದ್ದಂತಹ ಆ ರಥವನ್ನು ಬಂಧಿಸಿ ಹಾಕ್ತಾನೆ. ಅರ್ಜುನನಿಗೆ ತನ್ನ ಹಾಗೂ ಕೃಷ್ಣನ ವಿನಃ ಏನೂ ಕಾಣದಂತೆ ಮಾಡಿಬಿಡ್ತಾನೆ. ಅದನ್ನು ಭೇದಿಸುವ ಯಾವ ತಂತ್ರವೂ ಆತನಿಗೆ ತಿಳಿದಿರೋದೇ ಇಲ್ಲ. ಆಗ ಕೃಷ್ಣ ನಗ್ತಾನೆ, ನೋಡಿದ್ಯಾ ಪಾರ್ಥ, ನಾನೇಕೆ ಅಷ್ಟು ಅವಸರದಿಂದ ನಿನಗೆ ಆತನನ್ನು ಮುಗಿಸೋದಕ್ಕೆ ಹೇಳಿದೆ ಅಂತ. ಈಗ ನಿನಗೆ ಅರ್ಥವಾಯಿತೆ ಅಂದಾಗ ಅರ್ಜುನ ಭಯಭೀತನಾಗ್ತಾನೆ. ಪರಮಾತ್ಮ ಈಗ ಮುಂದೇನು ಗತಿ ಅಂತ ಕೇಳ್ತಾನೆ. ನನ್ನ ಹತ್ತಿರ ಇದನ್ನು ಭೇದಿಸ್ತಕ್ಕಂಥ ಯಾವ ಶಸ್ತ್ರಗಳೂ ಇಲ್ಲ. ಈಗ ಏನು ಮಾಡಬೇಕು, ನೀನೇ ದಾರಿ ತೋರಿಸು ಅಂತ ಕೃಷ್ಣನ ಮೊರೆ ಹೋಗ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ಈ ವಿಶ್ವದಲ್ಲಿ ಯಾರು ಯಾರನ್ನು ಬೇಕಿದ್ದರೂ ಬಂಧಿಸಬಹುದು, ಆದರೆ ನನ್ನನ್ನು ಬಂಧಿಸುವಂಥ ಯಾವ ಸೂತ್ರವಾಗಲಿ ಶಸ್ತ್ರಾಸ್ತ್ರಗಳಾಗಲಿ ತಂತ್ರಗಳಾಗಲಿ ಅದ್ಯಾವುದೂ ಇಲ್ಲ. ನನ್ನ ದಿವ್ಯ ಶಕ್ತಿಯಿಂದ ಆ ಬಂಧನವನ್ನು ಮುಕ್ತಗೊಳಿಸ್ತೀನಿ ಅಂತ ಅದನ್ನು ಮುಕ್ತಗೊಳಿಸ್ತಾನೆ ಸ್ನೇಹಿತರೆ. ಆಗ ದುರ್ಯೋಧನ ಕರ್ಣನನ್ನು ಕೌರವರ ರಕ್ಷಣೆಗಾಗಿ ಅರ್ಜುನನೊಟ್ಟಿಗೆ ಹೋರಾಡೋದಕ್ಕೆ ಕಳಿಸ್ತಾನೆ. ಆಗ ವಿಘ್ನೇಶ್ವರನ ಅನುಗ್ರಹದಿಂದ ಜಯಾಸ್ತ್ರವೆಂಬ ಒಂದು ಅಸ್ತ್ರದ ಮೂಲಕ ಋಷಸೇನನ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಅದೆಂಥ ತೀವ್ರತೆ ಎಂದರೆ ಋಷಸೇನ ತನ್ನ ಅಸ್ತ್ರವನ್ನು ಕೈಗೆತ್ತಿಕೊಳ್ಳುವ ಮೊದಲೇ ಅದು ಋಷಸೇನನ ತಲೆಯನ್ನೇ ಕತ್ತರಿಸಿ ಹಾಕುತ್ತೆ. ಈ ಮಗನ ಸಾವನ್ನು ಕಂಡಂಥ ಕರ್ಣ ಅವನೆದುರು ಯುದ್ಧಕ್ಕೆ ಮುಂದಾಗ್ತಾನೆ. ಮತ್ತೊಬ್ಬ ಮಗ ಋಷಕೇತು. ಅಂದರೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನ ವಂಶಸ್ಥರಲ್ಲಿ ಉಳಿದಂತಹ ಏಕೈಕ ಕರ್ಣನ ಪುತ್ರ ಅಂದರೆ ಅದು ಋಷಕೇತು. ಕುರುಕ್ಷೇತ್ರದಲ್ಲಿ ಕರ್ಣನ ಸಾವಿನ ನಂತರ ನೈಜ ರಹಸ್ಯವೊಂದು ಬದಲಾಗುತ್ತೆ. ಆ ಪಾಂಡವರು ಋಷಕೇತುವನ್ನು ಅವರ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಅಂತ ವಿನಂತಿಸಿಕೊಳ್ತಾರೆ. ಆಗ ಋಷಕೇತು ಕೂಡ ಅದನ್ನು ತಿರಸ್ಕರಿಸಿ ಅಂಗರಾಜ್ಯದಲ್ಲಿ ಉಳಿದು ಬಿಡ್ತಾನೆ. ಈ ಋಷಕೇತುವಿಗೆ ಅರ್ಜುನ ತನ್ನ ಎಲ್ಲ ಧನುರ್ವಿದ್ಯೆಯನ್ನು ಧಾರೆ ಎರಿತಾನೆ. ಈ ಯುದ್ಧ ಮುಗಿದ ನಂತರ ಋಷಕೇತು
ಅಶ್ವಮೇಧ ಯಾಗದಲ್ಲಿ ಪಾಂಡವರೊಟ್ಟಿಗೆ ನಿರಂತರ ಪಾಲ್ಗೊಳ್ತಾನೆ.